ಬೆಂಗಳೂರನ್ನ ಸ್ವಚ್ಛತೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ನಿಮ್ಮ ಬೆಂಗಳೂರನ್ನ ಕಾಪಾಡಬೇಕಾದ್ದು ನಿಮ್ಮ ಕರ್ತವ್ಯ. ಬೆಂಗಳೂರು ಸರ್ಕಾರ, ಬೆಂಗಳೂರಿನ ಆಸ್ತಿ ನಮ್ದಲ್ಲ. ಬೆಂಗಳೂರಿನ ಆಸ್ತಿ ಸರ್ಕಾರದಲ್ಲ. ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ. ನಿಮ್ಮ ಆಸ್ತಿಯನ್ನು ಕಾಪಾಡಬೇಕು ಅಂತೇಳಿ ಈ ಒಂದು ದೊಡ್ಡ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಪ್ರಾರಂಭದಲ್ಲಿ ಎಲ್ಲ ವೆಹಿಕಲ್ಸ್ ಅವರು ಯಾರು ತೆಗೆದುಕೊಂಡು ಡಂಪ್ ಮಾಡಿದ್ರು, ಅವರೆಲ್ಲರೂ ಕೂಡ ಪೊಲೀಸ್ ಅವ್ರಿಗೆ ಹೇಳಿ ಎಲ್ಲರೂ ಕೂಡ ನೋಟಿಸ್ ಕೂಡ ಇಶ್ಯೂ ಮಾಡಿಸಿದೆ, ಕ್ಯಾಮ್ರಾಗಳಿಟ್ಟು ಎಲ್ಲ ಮಾಡಿದ್ರು. ಒಂದು 15 ದಿನ ಕಂಟ್ರೋಲ್ ಇತ್ತು. ಅದಾದ ಮೇಲೆ ತಿರ್ಗಾ ಯಥಾಸ್ಥಿತಿ ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ನಾನು ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಯಾರು ಆ ರೀತಿ ಕಟ್ಟಡವನ್ನ ಪರ್ಮಿಷನ್ ಇದನ್ನ ತ್ಯಾಜ್ಯವನ್ನ ಪರ್ಮಿಷನ್ ಇಲ್ಲದೆ ನಿಮ್ಮ ಜಾಗದಲ್ಲಿ ನೀವೇನು ಗುರ್ತು ಮಾಡಿದ್ದೀರಿ ಆ ಜಾಗದಲ್ಲಿ ಹಾಕ್ಲಿಲ್ಲ ಅಂದ್ರೆ ಆ ವಾಹನಗಳನ್ನ ಸೀಸ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಅವ್ರಿಗೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಅವರೇ ಎತ್ಕೊಂಡೋಗಿ ಹಾಕೋರೆಲ್ಲ. ಸೊ ಅದು ಬಹಳ ಜಾಗೃತಿಯಿಂದ ಇರಬೇಕು. ಇದು ನಾವು ನಾಗರಿಕರಿಗೆ ಸಿವಿಲ್ ಸೆನ್ಸ್ ನಾವು ತರಬೇಕು. ಜನರ ನಾಗರಿಕರನ್ನೇ ಇದು ಉಳಿಸ್ಕೊಳ್ಬೇಕು. ಈಗ ತಾನೇ ಕೃಷ್ಣ ಬೈರೇಗೌಡರು ಹೇಳಿದ್ರು, ನಾನು ಅದಕ್ಕಾಲೇ ಒಂದು ಮಾರ್ಗದರ್ಶನವನ್ನು ಈಗಾಗಲೇ ಕೊಟ್ಟಿದ್ದೇನೆ. BDA ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದಲೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ತೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡಿಕೊಡ್ಬೇಕು, ರಾಜ್ಯದ ಆಸ್ತಿ ನಾವು ಕಾಪಾಡಬೇಕು. ಇನ್ನೊಂದು ದೊಡ್ಡ ಆಲೋಚನೆ ನನ್ನ ಮುಂದೆ ಇದೆ. ಆಲೋಚನೆ ಹಸಿರದ ಬಗ್ಗೆ. ನಾನು ಈಗ ಈ ಒಂದು ಕಾರ್ಯಕ್ರಮದಿಂದ ಅದನ್ನು ನಾನು ಘೋಷಣೆ ಮಾಡೋದಿಲ್ಲ. 100 ದಿನದ ಘೋಷಣೆ ಸಂದರ್ಭದಲ್ಲಿ ನಾನು ಒಂದು ಐತಿಹಾಸಿಕವಾದಂಥ ಹಸಿರದ ಬಗ್ಗೆ ನಾನು ಘೋಷಣೆ ಮಾಡೋನಿದ್ದೇನೆ. ಈಗಾಗಲೇ ಬೆಂಗಳೂರು ಸ್ವಚ್ಛತೆ ಬಗ್ಗೆ ಪರ ವಿರೋಧ ಟೀಕೆ ಟಿಪ್ಪಣಿಗಳೆಲ್ಲ ಕೂಡ ಬರ್ತಾ ಇದೆ. ಟೀಕೆಗಳೆಲ್ಲ ಬರ್ತವೆ, ಆದರೆ ನಮ್ಮ ಕೆಲಸಗಳು ಉಳಿತದೆ. ಸೊ ಅದರಿಂದ ಕೆಲಸಗಳು ಮಾಡಿದಾಗ ಆ ಟೀಕೆಗಳೆಲ್ಲ ಸತ್ತೋಗ್ತದೆ.